ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ನಾನು ಏನಂದರೆ ನಿನ್ನೆ ನಾನು ತೋರಿಸಿದ್ದೆ ನಿಮಗೆ. ನಾವು APD ಅಂದರೆ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೇಬಿಲಿಟಿ ಎಕ್ಸಿಬಿಷನ್ ಇತ್ತು. ಅವ್ರಿಗೆ ಹೆಲ್ಪ್ ಮಾಡೋಣ ಅಂತಲೇ ಎಕ್ಸಿಬಿಷನ್ಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಗಿಡಗಳನ್ನು ತೊಗೊಂಡೆ ನಾನು. ಸ್ವಲ್ಪ ಗಿಡಗಳು ಮತ್ತು ಅಲ್ಲಿ ಬೇಕಾಗಿರೋದು ನನಗೆ ಸೀಡ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಏನೇನು ತೊಗೊಂಡಿದ್ದೆ ಅಂದರೆ ಇನ್ನೂ ತುಂಬ ಇತ್ತು ತೊಗೊಳ್ಳೋದು. ಆದರೆ ನಂಗೆ ಅಲ್ಲಿಂದ ಕ್ಯಾರಿ ಮಾಡಬೇಕು. ನನಗೆ ದೂರ ಇದೆ, ಸ್ವಲ್ಪ ದೂರದಲ್ಲಿತ್ತು, ತುಂಬಾ ದೂರ ಇತ್ತು ನನಗೆ. ಸೊ ಅಲ್ಲಿಂದ ತೊಗೊಂಬರೋದು ಕಷ್ಟ ಆಗುತ್ತೆ ಅಂಥೇಳಿ, ನಮ್ಮ ವೆಹಿಕಲ್ಲೂ ಅಷ್ಟು ತೊಗೊಂಬರೋಕ್ಕಾಗೋದಿಲ್ಲ ಅಂಥೇಳಿ ಸ್ವಲ್ಪ ತೊಗೊಂಬಂದೆ ನಾನು. ಏನೇನು ತೊಗೊಂಬಂದಿದ್ದೇನೆ ಅಂತ ನೋಡಿ. ಫಸ್ಟ್ ಬಂದು ಸ್ಟ್ರಾಬೆರಿ. ಇದು ಸ್ಟ್ರಾಬೆರಿ ಗಿಡಗಳು ತೊಗೊಳಕ್ಕೆ ಒಳ್ಳೆ ಸೀಸನ್ ಇವಾಗ. ಇದು ಈಗ ತೊಗೊಂಡ್ರೆ ಒಳ್ಳೆ, ಇದು ವಿಂಟರಲ್ಲೇ ಚೆನ್ನಾಗಿ ಹಣ್ಣು ಬಿಡುತ್ತೆ ಇದು ಸ್ಟ್ರಾಬೆರಿಗಳು. ಆ್ಯಕ್ಚುಲಿ ನಾನು ಒಂದು 2 years ಹಿಂದೆ ಸ್ಟ್ರಾಬೆರಿನ ಜಮ್ಮುವಿಂದ ನಾನು ಕೊರಿಯರ್ ಮಾಡಿಸ್ಕೊಂಡಿದ್ದೆ. ಅಲ್ಲೆಲ್ಲ ಒಂದು ತುಂಬ ಕಮ್ಮಿ ಬೆಲೆಗೆ ಸಿಕ್ಕಿತ್ತು ನನಗೆ. 20 ರೂಪಾಯಿ 30 ರೂಪಾಯಿ ಹಾಗೆ ಸಿಕ್ಕಿತ್ತು. ಅವರು 20 ಗಿಡ ತರಿಸ್ಕೊಂಡಿದ್ದೆ ನಾನು ಜಮ್ಮುವಿಂದ. ಈಗ ಇವ್ರ ಹತ್ರನೂ ಚೆನ್ನಾಗಿದೆ, ಹೆಲ್ತಿ ಆಗಿದೆ ಪ್ಲ್ಯಾಂಟ್. ನೋಡಿ, 2 ಗಿಡ ಇದೆ, ಒಂದೇ ಪಾಟಲ್ಲಿ 2 ಗಿಡ ಇದೆ. ಇದೊಂದು ತೊಗೊಂಡೆ ಸ್ಟ್ರಾಬೆರಿ. ಇನ್ನೇನು ಬಿಡುತ್ತೆ ಇದು, ಒಂದು 15-20 ದಿನಕ್ಕೆ ಹೂವು ಬಿಟ್ಟು ನಾವು ಚೆನ್ನಾಗಿ ಫರ್ಟಿಲೈಸರ್ ಎಲ್ಲ ಚೆನ್ನಾಗಿ ಕೊಟ್ಟು ಸ್ವಲ್ಪ ದೊಡ್ಡ ಪಾಟಲ್ಲಿ ಇದರಲ್ಲಿ ಹಾಕಿದ್ರೂ ನಡೆಯುತ್ತೆ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕ್ಬೋದು. ತುಂಬ ದೊಡ್ಡದಲ್ಲ, ಇದಕ್ಕಿಂತ ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕ್ಬೋದು. ಹಾಕ್ಬಿಟ್ಟು ಸ್ವಲ್ಪ ಫರ್ಟಿಲೈಸರ್ ಅದೆಲ್ಲ ಕೊಟ್ಟರೆ ಇದರಲ್ಲಿ ಚೆನ್ನಾಗಿ ಹಣ್ಣು ಬಿಡುತ್ತೆ. ಇದು ಸ್ಟ್ರಾಬೆರಿ ಒಂದು ತೊಗೊಂಡೆ. ಮತ್ತು ಇದನ್ನು ಡೈಸಿ ಅಂತಾರೆ, ನಾನು ಶಾವಂತಿಗೆ ಅಂತಾನೆ ಹೇಳ್ತಾ ಇದ್ದೆ. ನೋಡಿ, ಇದ್ರ ಮೇಲೆ ಡೈಸಿ ಅಂತ ಬರೆದಿದ್ದಾರೆ. ಸೊ ಇದೊಂದು ತೊಗೊಂಡೆ. ಇದು ಚೆನ್ನಾಗಿದೆ, ಇದು ತುಂಬ ಹೆಲ್ತಿ ಆಗಿದೆ. ಇದರಲ್ಲಂತೂ ಎಷ್ಟು ಕಲರ್ಸ್ ಇತ್ತು ಗೊತ್ತಾ? ತುಂಬ ಅಂದರೆ ತುಂಬ ಕಲರ್ಸ್ ಇತ್ತು. ಒಂದು 20-30 ಕಲರ್ ಇತ್ತು. ನಂಗೆ ಎಲ್ಲನೂ ತೊಗೋಬೇಕು ಅಂತ ಆಸೆ ಆಗುತ್ತೆ, ಅಷ್ಟೊಂದು ಗಿಡಗಳಿದೆ. ಆಯಿತಾ, ಇದೊಂದು ತೊಗೊಂಡೆ ನಾನು. ಇದಾದಮೇಲೆ ಇದನ್ನು ಚೀವ್ಸ್ ಅಂತಾರೆ. ಇದೆಲ್ಲ ತಿನ್ನೋದು. ಇದು ನಾವು ಸಾಲೆಡ್ಸ್ ಮಾಡ್ಕೊತೀವಲ್ಲ, ಸಾಲೆಡ್ಸ್ ಮಾಡ್ಕೊಂಡಾಗ ಇದನ್ನು ಕಟ್ ಮಾಡಿ ನೋಡಿ, ನಾವೆಲ್ಲ ಈರುಳ್ಳಿ ಹೂವು, ಬೆಳ್ಳುಳ್ಳಿ ಹೂವು ಬರುತ್ತಲ್ಲ, ಆ ಥರನೇ ಬರುತ್ತೆ. ಅದ್ರ ಸಣ್ಣಕ್ಕಿರುತ್ತೆ, ತುಂಬ ಚೆನ್ನಾಗಿದೆ. ಇದು ಸ್ಮೆಲ್ ಬಂದು ಆನಿಯನ್ ಮತ್ತು ಗಾರ್ಲಿಕ್ ಸ್ಮೆಲ್ ಬರುತ್ತೆ. ಇದೊಂದು ತೊಗೊಂಡೆ. ನನಗೆ ಬೇರೆ ನರ್ಸರಿಗಳಲ್ಲೆಲ್ಲ ಕಾಣಿಸಿರ್ಲಿಲ್ಲ. ಎಷ್ಟೊಂದು ನರ್ಸರಿಗೆ ಹೋಗ್ತೀನಿ ನಾನು, ಇದು ನನಗೆ ಗೊತ್ತಾಗಿರಲಿಲ್ಲ, ಕಾಣಿಸಿರ್ಲಿಲ್ಲ. ಸೊ ಇದೊಂದು ತೊಗೊಂಡೆ. ಇದು ಸ್ವಲ್ಪ ಒಣಗಿರೋ ಥರ ಇದೆ, ನೋಡಬೇಕು. ಬೇರೆ ಪಾಟ್ಗೆ ಏನಾದರೂ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ನೋಡಬೇಕು. ಸ್ವಲ್ಪ ಒಣಗೋಗಿರೋ ಥರ ಇದೆ, ಅದು ಬರಬಹುದು ಅಂತ ಹೇಳಿದ್ರು ಅವರು. ಇದೊಂದು ತೊಗೊಂಡೆ. ಇದು ನೆಕ್ಸ್ಟು ಇದು ಮಲ್ಲಿಗೆದು ಒಂದು ವೆರೈಟಿ ಅಂತ ಹೇಳಿದ್ರು. ಏನೋ ಹೆಸರು ಹೇಳಿದ್ರು, ಅದು ನಂಗೆ ಮರ್ತೋಯ್ತು. ಆಯಿತಾ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನಾನು ಇದೇ ಹೆಸರು. ಇದು ಮಲ್ಲಿಗೆದು ಇನ್ನೊಂದು ವೆರೈಟಿ. ಅದು ಬಳ್ಳಿ ಥರ ಬರುತ್ತೆ, ಚೆನ್ನಾಗಿ ಬರುತ್ತೆ, ಹೂವು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇದೊಂದು ಆಯಿತಾ. ಇದೂ ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ಲವಂಗ ತುಳಸಿ. ಇದು ತುಳಸಿನಲ್ಲಿ ಒಂದು ವೆರೈಟಿ. ಆಯಿತಾ, ಆದರೆ ಸ್ಮೆಲ್ ಮಾತ್ರ ಲವಂಗದ ಥರ ಬರುತ್ತೆ. ಲವಂಗ ತುಳಸಿ, ಲವಂಗ ಮತ್ತು ತುಳಸಿ 2 ಮಿಕ್ಸ್ ಆದಂಗಿದೆ. ಇದು ತುಂಬ ಚೆನ್ನಾಗಿದೆ. ಇದು ಪ್ಲ್ಯಾಂಟು ತುಂಬ ಹೆಲ್ತಿ ಆಗಿದೆ. ಆಯಿತಾ, ನೋಡೋಕ್ಕೇನೋ ಬೇರೆ ವೀಟ್ ಪ್ಲ್ಯಾಂಟ್ ಥರ ಇದೆ, ಅಂದರೆ ಇದು ಕೂಡ ಚೆನ್ನಾಗಿದೆ. ಇದು ಹೆಲ್ತಿಯಾಗಿದೆ. ಇದು ಸ್ಮೆಲ್ ಅದು ತುಂಬ ಚೆನ್ನಾಗಿದೆ. ಇದೊಂದು ತೊಗೊಂಡೆ. ಇದು ಬಂದು ಇದು ಒರೆಗನು. ಆಯಿತಾ, ಇದು ನಮ್ಮ ಮನೇಲಿ ಇತ್ತು. ಆದರೆ ಅದು ಸಮ್ಮರಲ್ಲಿ ನಾವೆಲ್ಲ ಹೋಗೋದಾಗ ಸ್ಟ್ರಾಬೆರಿ, ಇದು ಸ್ಟಾರ್ ಫ್ರೂಟು ಎಲ್ಲ ಸತ್ತು ಹೋಯಿತು, ಎಲ್ಲ ಗಿಡಗಳು ಹೋಯಿತು. ಇದು ಹೊರಗೇನೋ. ಇದು ತುಂಬ ಚೆನ್ನಾಗಿದೆ ನೋಡಿ. ಇದು ತುಂಬ ಕಮ್ಮಿ ಬೆಲೆಗೂ ಸಿಕ್ತು ನನಗೆ. 50 ರೂಪೀಸು 60 ರೂಪೀಸು ಅಷ್ಟೇ ಸಿಕ್ತಿಲ್ಲ. ತುಂಬ ಚೆನ್ನಾಗಿದೆ, ಎಷ್ಟು ಫ್ರೆಶ್ ಆಗಿದೆ ನೋಡಿ. ನಾನೇನು ಮಾಡಿದ್ದೆ ಗೊತ್ತಾ, ಲಾಸ್ಟ್ ಟೈಮ್ ನನಗೆ ಇಲ್ಲೆಲ್ಲ ನರ್ಸರಿಗಳಲ್ಲೆಲ್ಲ ತುಂಬ ಟ್ರೈ ಮಾಡಿದೆ. ನನ್ನ ಮಗಳು ಯಾವಾಗ ಫ್ರೆಶ್ ಆಗಿರೋ ಹೊರಗೇನು ಬೇಕಮ್ಮ ಅಂತ ಇದ್ಲು. ಸೊ ನಾನು ಬಿಗ್ ಬ್ಯಾಸ್ಕೆಟಲ್ಲಿ ಆವಾಗ ಮೋಸ್ಟ್ಲಿ ಲಾಕ್ಡೌನ್ ಟೈಮ್ ಇತ್ತು ಅನಿಸುತ್ತೆ. ಆ ಟೈಮಲ್ಲಿ ನಾನು ಒಂದು 10 ಗ್ರಾಮ್ಸ್ ಅಷ್ಟು ಹೊರಗನ್ನು ತರಿಸ್ಕೊಂಡು, ಅದು ಕಡ್ಡಿ ಬರುತ್ತಲ್ಲ, ಸಣ್ಣ ಕಡ್ಡಿ, ಈ ಥರ ಕಡ್ಡಿ, ಅದನ್ನು ಒಂದು ಸಣ್ಣ ಪಾಟಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಬೆಳೆಸಿ ತುಂಬ ದೊಡ್ಡ ಪಾಟಲ್ಲಿ ಹಾಕಿದ್ದೆ ನಾನು. ಅಂದರೆ ತುಂಬ ದೊಡ್ಡದಾಗಿ ಬೆಳೆಸಿದ್ದೆ ನಾನು. ಸೊ ಇದನ್ನು ಚೆನ್ನಾಗಿ ಬೆಳೆಸ್ತೀನಿ. ಇದನ್ನು ಒಂದು ಸ್ವಲ್ಪ ಕಡ್ಡಿ ಇರುತ್ತಲ್ಲ, ಸ್ವಲ್ಪ ಪುದೀನ ಥರ. ಇದು ಕೂಡ ಅಷ್ಟೇ, ಪುದೀನ ಕಡ್ಡಿ ತೊಗೊಂಡು ನಾವು ಬೆಳೆಸ್ತೀವಲ್ಲ, ಅದೇ ಥರನೇ ಇದು ಹೊರಗನ್ನು ಕೂಡ ಅಷ್ಟೇ. ಇದು ಸ್ವಲ್ಪ ದಪ್ಪ ಇರುತ್ತಲ್ಲ ನೋಡಿ, ಈ ಥರ ಕಡ್ಡಿ ಇರುತ್ತಲ್ವಾ, ಈ ಥರ ಕಡ್ಡಿನ ತೊಗೊಂಡು, ಆಯಿತಾ, ಬೇರೆ ಬ್ಯಾಗಲ್ಲಿ ಎಲ್ಲಾದರೂ ಸುಮ್ಮನೆ ಚುಚ್ಚಿದ್ರೆ ಸಾಕು, ಅದು ಚಿಗುರು ಬಂದು ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಎಷ್ಟು ಚೆನ್ನಾಗಿದೆ. ಇದು ಪಿಜ್ಜಾಗೆಲ್ಲ ಯೂಸ್ ಮಾಡ್ತಾರೆ. ನಾನೇನು ಮಾಡ್ತೀನಿ ಗೊತ್ತಾ, ಇದು ಸಾಲೆಡ್ಸ್ ಎಲ್ಲ ಮಾಡ್ತೇವಲ್ಲ, ಅದಕ್ಕೆ ಹಾಕ್ತೀನಿ. ರೊಟ್ಟಿ ಮಾಡಿದ್ರೆ ರೊಟ್ಟಿಗೆ ಕೂಡ ಹಾಕ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಹೊರಗನ ಆಯಿತು. ಇದು ಎಲ್ಲ ಕಡೆ ಸಿಗುತ್ತೆ, ಆದರೆ ಇರಲಿ ಅಂತ ಒಂದು ತೊಗೊಂಡೆ. ನನ್ನ ಹತ್ರ ಇತ್ತು ಸೀಮೆ ದವನ ಅಂತೀವಿ ಇದನ್ನು. ದವನದಲ್ಲಿ ಇದೊಂದು ವೆರೈಟಿ ಅದು. ಇದೆಲ್ಲ 50 ರೂಪೀಸ್ ಅಷ್ಟೇ ನೋಡಿ.
50 rupees ಅಷ್ಟೇ. ಸೀಮೆ ದವನ ಅಂತೀವಿ ನಾವು, ದವನ ಇದು ಗಮ್ಮಂತ ಸ್ಮೆಲ್ ಇರುತ್ತೆ, ದೇವರಿಗೆಲ್ಲ ಪೂಜೆ ಮಾಡ್ಬೋದು. ಇದು ಎಷ್ಟು ಚೆನ್ನಾಗಿ ಸ್ಮೆಲ್ ಇದೆ ಅಂತ, ತುಂಬ ಚೆನ್ನಾಗಿದೆ. ಇದೊಂದು ತೊಗೊಂಡೆ ನಾನು. ಇದಾದಮೇಲೆ ಇದು ಟಿಂಚರ್ ಪ್ಲಾಂಟ್ ಅಂತ ಹೇಳಿದ್ದಾರೆ. ಟಿಂಚರ್ ಇದು ಅಷ್ಟೇ ಮೆಡಿಸಿನಲ್ ಪ್ಲಾಂಟ್ ಇದೆ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಂಗೆ ಇನ್ನೂ ಅಷ್ಟು ಗೊತ್ತಿಲ್ಲ. ಅಂದರೆ ಯೂಸ್ ಆಗುತ್ತೆ ಅಂತ, ತುಂಬ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಮೆಡಿಸಿನಲ್ ಪ್ಲಾಂಟ್ ಇದು ಕೂಡ. ಸೊ ಇದೊಂದು ತೊಗೊಂಡೆ, ಟಿಂಚರ್ ಪ್ಲಾಂಟ್ ಅಂತ ತೊಗೊಂಡೆ. ಇದು ಏನಂತಾರೆ ಹೆಸರು ನಂಗೆ ಗೊತ್ತಿಲ್ಲ ಆಯಿತಾ. ಇದೊಂದು ತೊಗೊಂಡೆ. ಇದರಲ್ಲೂ ಅಷ್ಟೇ ತುಂಬ ಕಲರ್ಸ್ ಇತ್ತು, ಒಂದು 30-40 ಕಲರ್ ಇತ್ತು ಇದರಲ್ಲೂ ಅಷ್ಟೇ. ಇಷ್ಟು ಕಲರ್ಸ್ ಇತ್ತು ಗೊತ್ತಾ. ನಾನು ಒಂದು ತೊಗೊಂಡೆ, ನಂಗೆ ಎಲ್ಲನೂ ತೊಗೋಬೇಕು ಅಂತ ಆಸೆ ಆಗುತ್ತೆ, ಆದರೆ ಎಷ್ಟು ತೊಗೊಂಬರ್ಬೇಕಲ್ಲ, ಕ್ಯಾರಿ ಮಾಡ್ಕೊಂಡು ಬರಬೇಕಲ್ಲ, ಕಷ್ಟ ಆಗುತ್ತೆ ಅಂತ ಇದೊಂದು ತೊಗೊಂಡೆ ನಾನು. ಇದಾದಮೇಲೆ ಇದೊಂದು ತೊಗೊಂಡಿದ್ದೆ, ನಾಗದಾಳಣ್ಣು ಅಂತಾರಲ್ವ, ಇದೆಲ್ಲ ಈ ಮನೆಯಲ್ಲಿದ್ದರೆ ಹಾವುಗಳು ಬರಲ್ಲ ಅಂತಾರಲ್ವ. ಸೊ ಇದೊಂದು ಗಿಡ ತೊಗೊಂಡೆ ನಾನು. ಇದಾದಮೇಲೆ ಇದು ಹಾಕ್ಬೇಕು, ಇದು ಸಾಲೆಡ್ಸ್ಗೆಲ್ಲ ಹಾಕ್ಬೋದು. ಅರಗೊಲ್ಲನ ಏನೋ ಅಂತಾರೆ ಅನಿಸುತ್ತೆ. ಇದ್ರದ್ದು ಹೆಸರು ಕೂಡ ಅಷ್ಟು ಅಲ್ಲಿ ಕೇಳಿದೆ, ನನಗೆ ಇದಕ್ಕೆ ನೇಮ್ ಪ್ಲೇಟ್ ಏನು ಇರಲಿಲ್ಲ. ಅಂದರೆ ಇದು ಸಾಲೆಡ್ಸ್ಗೆಲ್ಲ ಹಾಕ್ತಾರೆ, ನಾನು ನೋಡಿದ್ದೀನಿ ಆಯಿತಾ. ಇದ್ರ ಹೆಸರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಗೊತ್ತಿರೋರು ಯಾರಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದೊಂದು ತೊಗೊಂಡೆ. ಇದು ಅಷ್ಟೇ ಹಾಗೆ ತಿನ್ಬೋದು ಆಯಿತಾ. ಸಾಲೆಡ್ಸ್ ಎಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಬೋದು. ಇದು ಕೂಡ ಅಷ್ಟೇ ನಮಗೆ ಇಲ್ಲಿ ರೇರಾಗಿ ಸಿಗೋದಿಲ್ಲ ಇದು ಆಯಿತಾ. ಇದು ಇತ್ತು. ಈಗ ಇಷ್ಟು ಗಿಡಗಳು ತೊಗೊಂಡೆ. ಇದು ಬಿಟ್ಟು ಅಲ್ಲಿ ತುಂಬ ಗಿಡಗಳಿತ್ತು, ಇನ್ನು ತುಂಬ ಅಂದರೆ ತುಂಬ ಇತ್ತು. ನಲ್ಲೇರು ಅಂತಾರೆ, ಯಾರಾದರೂ ಹೆಸರು ಕೇಳಿರ್ಬೋದು ಅನಿಸುತ್ತೆ. ನಲ್ಲೇರು ಅಂತ ಬೇರೆ ಥರ ಬರುತ್ತೆ, ಅದು ಅಲ್ಲೆಲ್ಲಿ ಎಲೆ ಬರುತ್ತೆ, ನಲ್ಲೇರು ಅಂತ ಹೇಳಿ. ಆ ಚಟ್ನಿ ಮಾಡ್ತಾರೆ, ಅದು ಇತ್ತು. ಅದು ನಂಗೆ ಮಿಸ್ ಆಯಿತು. ನಾನು ನೋಡ್ಕೊಂಡು ಹೋದೆ, ತೊಗೊಂಡು ಬರಬೇಕಾದ್ರೆ ಎಲ್ಲೋ ಮಿಸ್ ಆಗೋಯ್ತು. ಅದು ನರ್ಸರಿ ಇರಲಿ ಎಲ್ಲಿ ನೋಡಿದೆ ಅಂತ ನಂಗೆ ಗೊತ್ತಾಗಲಿಲ್ಲ. ಅದೊಂದು ಮಿಸ್ ಆಗೋಯ್ತು. ನಲ್ಲೇರು ತೊಗೊಳ್ಬೇಕಾಯಿತು. ಇಲ್ಲೆಲ್ಲೂ ಸಿಗೋದಿಲ್ಲ ಅದು ನಲ್ಲೇರು ಇತ್ತು. ಮತ್ತು ಒಣಗುನೆ ಸೊಪ್ಪು 2-3 ಟೈಪ್ ಅದೆಲ್ಲ ಇತ್ತು. ಅದು ನಮ್ಮ ಮನೆಯಲ್ಲಿ ಇದೆ, ಅದಕ್ಕೆ ನಾನು ತೊಗೊಳ್ಳಿಲ್ಲ. ಒಣಗುನೆ ಸೊಪ್ಪು ಇತ್ತು, ಬಸಳೆ ಸೊಪ್ಪುಗಳಿತ್ತು, ಮೆಡಿಸಿನಲ್ ಪ್ಲಾಂಟ್ಸ್ ಅಂತೂ ತುಂಬ ಇತ್ತು. ಏಲಕ್ಕಿ ಇತ್ತು, ಮತ್ತು ಕಾಳು ಮೆಣಸು ಬರುತ್ತಲ್ಲ, ಕಾಳು ಮೆಣಸಿನ ಗಿಡಗಳಿತ್ತು, ತುಂಬ ಇತ್ತು. ತುಂಬ ಮೆಡಿಸಿನಲ್ ಪ್ಲಾಂಟ್ಸು ತುಂಬ ಇಟ್ಟಿದ್ರು ಅವರು ಆಯಿತಾ. ಆದರೆ ನಾನು ಇಷ್ಟು ಪ್ಲಾಂಟ್ಸ್ ನಾನು ತೊಗೊಂಬಂದಿದ್ದೆ. ನೀವು ಒಂದ್ಸಲಿ ವಿಸಿಟ್ ಮಾಡಿ, ನಿಮಗೂ ಗೊತ್ತಾಗುತ್ತೆ. ನಿಮ್ಗೆ ಏನಾದರೂ ರೇರ್ ಪ್ಲಾಂಟ್ಸ್ ಇದ್ದರೆ ತೊಗೋಬೇಕು ಅನಿಸಿದ್ರೆ ತೊಗೋಬೋದು ಆಯಿತಾ. ತುಂಬ ಮೆಡಿಸಿನಲ್ ಪ್ಲಾಂಟ್ಸ್ ಇದೆ, ಹರ್ಬ್ಸ್ ಇದೆ, ತುಂಬಾ ಇದೆ. ಆದಮೇಲೆ ನಾನು ಏನು ಮಾಡಿದೆ ಅಂದರೆ ಒಂದು 4 ಟೈಪ್ ಸೀಡ್ಸ್ ತೊಗೊಂಡೆ. ಇದು ನಾಟಿದು ಅಂತ ಹೇಳಿದ್ರು ಆಯಿತಾ, ಅದಕ್ಕೋಸ್ಕರ ಇದು ತೊಗೊಂಡೆ. ಇದು ಮೂಲಂಗಿದು, ಮನೇಲಿ ಇದು ಮೂಲಂಗಿದು, ಇದು ನಾಟಿದು ಅಂತ ಹೇಳಿದ್ರು, ಅದಕ್ಕೋಸ್ಕರ ತೊಗೊಂಡೆ. ಅದು ಆದಮೇಲೆ ಅಗಸೆ ಸೊಪ್ಪಿದ್ದು ನಾವು ದ್ವಾದಶಿ ದಿನ ಅದೆಲ್ಲ ಯೂಸ್ ಮಾಡ್ತೀವಿ. ನಾನು ಫ್ಲಾಕ್ಸ್ ಸೀಡ್ಸ್ ಅಂದರೆ ಅದೇ ಅಗಸೆ ಸೊಪ್ಪು ಅಂದ್ಕೊಂಡು ನಾನು ಏನು ಮಾಡಿದೆ ಅಂದರೆ ಅದನ್ನೇ ಗಿಡದ ಥರ ಬೆಳೆಸೋಣ ಅಂದ್ಕೊಂಡೆ. ಅದಿಷ್ಟು ಗಿಡ ಆದ ತಕ್ಷಣ ಅದರಲ್ಲೇ ಸಣ್ಣ ಹೂವು ಬಿಟ್ಟು ಹಾಗೆ ಸತ್ತೋಗ್ತಾ ಇತ್ತು. ಅಗಸೆ ಬೀಜ ಅಂದರೆ ಮತ್ತೆ ನಮ್ಮ ತಂದೆಯವರು ಹೇಳಿದ್ರು ಅಗಸೆ ಬೀಜ ಅಂದರೆ ದೊಡ್ಡ ಬೀಜ ಬರುತ್ತೆ ಅಂತ. ಸೊ ಅಲ್ಲಿ ಸಿಕ್ತಿದ್ದು ಅಗಸೆ ಬೀಜ ಸಿಕ್ತು. ಇದು ನಾಟಿದು ಅಗಸೆ ಬೀಜ ಸಿಕ್ತು, ಅದು ತೊಗೊಂಬಂದಿದ್ದೀನಿ. ಅದು ಆದಮೇಲೆ ನಮ್ಮ ಹತ್ರ ಇದು ಇತ್ತು, ಇದು ನಾಟಿದು ಅಂತ ಹೇಳಿದ್ರು, ಅದಕ್ಕೋಸ್ಕರ ಹೀರೆಕಾಯಿ ತೊಗೊಂಬಂದೆ. ಹೀರೆಕಾಯಿ ಮತ್ತು ಸೋರೆಕಾಯಿ ನನ್ನ ಹತ್ರ ಇರಲಿಲ್ಲ, ಬೀಜ ಇರಲಿಲ್ಲ. ಸೊ ಇದು ಆದಮೇಲೆ ವಿಂಟರ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಇದೆಲ್ಲ ಹಾಕೋಣ ಅಂತ ಹೇಳಿ ತೊಗೊಂಬಂದು. ಯಾಕಂದರೆ ಇವಾಗ ಚಳಿ ಜಾಸ್ತಿ ಇದೆ, ಮಧ್ಯದಲ್ಲಿ ಹಾಕಿದ್ರೆ ಸರಿಯಾಗಿ ಬರಲ್ಲ, ಗಿಡಗಳು ಸರಿಯಾಗಿ ಬರಲ್ಲ, ಎಳೆ ಗಿಡಗಳು. ಸೊ ವಿಂಟರ್ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ ಅನ್ನೋವಾಗ ಸಮ್ಮರ್ ಸ್ಟಾರ್ಟಿಗೆ ಮೊದಲು ಹಾಕಬೇಕಾಗುತ್ತೆ, ಇದೆಲ್ಲ ಹಾಕಬೇಕು. ಮತ್ತು ನಾನು ಅವ್ರಿಗೋಸ್ಕರನೇ ನೀಮ್ ಕೇಕು ಇದು ತೊಗೊಂಬಂದೆ. ನೀಮ್ ಕೇಕ್ ನನ್ನ ಹತ್ರ ಇತ್ತು, ಆದರೂ ಕೂಡ ಇನ್ನೊಂದು kg ತೊಗೊಂಬಂದಿದ್ದೀನಿ. ನೀಮ್ ಕೇಕು ತುಂಬ ಇದೆ ಅಲ್ಲೇ. ಮತ್ತು ಪಾಟ್ಗಳು ಎಲ್ಲ ತುಂಬ ಇತ್ತು. ನನ್ನ ಹತ್ರ ಬೇಕಾದಷ್ಟು ಗ್ರೋ ಬ್ಯಾಗ್ಸು ಎಲ್ಲ ಇತ್ತು ಅಂತ ಹೇಳಿ ನಾನು ತರಲಿಲ್ಲ. ನಿಮ್ಗೆ ಏನಾದರೂ ಬೇಕಾದರೆ ಗ್ರೋ ಬ್ಯಾಗ್ಸು ಪಾಟು ಎಲ್ಲ ತುಂಬ ಚೆನ್ನಾಗಿದೆ, ಅಲ್ಲಿ ತೊಗೊಂಬರ್ಬೋದು. ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಚೆನ್ನಾಗಿದೆ. ಇದಾದಮೇಲೆ ಒಂದು ಮಿಟ್ಟಿ ಧಾನ್ಯ ಅಂತ ಹೇಳಿ ಜೈವಿಕ ಗೊಬ್ಬರ, ಇದೊಂದೊಂದು ಸ್ಪೂನ್ ಹಾಕಿದ್ರೆ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿದ್ರು. ಸೊ ಟ್ರೈ ಮಾಡೋಣ ಅಂತ ಹೇಳಿ ನನ್ನ ಹತ್ರ ಇರುತ್ತೆ. ಕಂಪೋಸ್ಟ್ಗಳೆಲ್ಲ ತುಂಬ ಇದೆ, ವರ್ಮಿ ಕಂಪೋಸ್ಟ್ ಮನೇಲಿ ಮಾಡಿದ್ದೆಲ್ಲ ತುಂಬ ಇದೆ. ಆದರೂ ಇದು ಟ್ರೈ ಮಾಡೋಣ ಅಂಥೇಳಿ ಅವ್ರಿಗೂ ಯೂಸ್ ಆಗುತ್ತಲ್ವ, ನಾನು ಕೊಂಡ್ಕೊಂಡ್ರೆ ಏನಾದರೂ ಅಂಥೇಳಿ. ಸೊ ಇದೊಂದು ತೊಗೊಂಡೆ. ಸೊ ಇಷ್ಟು ತೊಗೊಂಡೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಒಂದು ಸಲ ವಿಸಿಟ್ ಮಾಡಿ. ನಾಳೆವರೆಗೂ ಫೇರ್ ಇರುತ್ತೆ, ಅಂದರೆ ಮೇಳ ನಾಳೆವರೆಗೂ ಇರುತ್ತೆ. ಆದರೂ ಕೂಡ ನರ್ಸರಿ ಇದೆ, ದೊಡ್ಡ ನರ್ಸರಿ ಇರುತ್ತೆ, ಯಾವಾಗಲೂ ಇರುತ್ತೆ ಅದು. ಸೊ ಒಂದ್ಸಲ ವಿಸಿಟ್ ಮಾಡಿ, ನಿಮ್ಗೆ ಏನಾದರೂ ಬೇಕಾದರೆ ತೊಗೋಬೋದು ನೀವು. ಸೊ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ತೊಂದರೆ ಇಲ್ಲ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.